ಕೋಚ್ಮೋನ್ ನಿರ್ದೇಶಕರು ಹಾಗೂ ಜಾತ್ಯಂತ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇಪಲ್ಲಿ ನಾಗರಾಜನ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸ್ವಾಮಿಗೌಡ್ರೆ, ಹಾಗೂ ನಮ್ಮ ಸಂಘದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ, ಹಾಗೂ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ವರ ಮುನ್ಸ್ವಾಮಿಗೌಡ್ರೆ ಮತ್ತು ಲಕ್ಷ್ಮೀಪ್ರಿಯ ಮೇಡಮ್ ಅವರೇ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಬ್ರಹ್ಮ ಕೇಶವ ರೆಡ್ಡಿ ಅವರು, ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವೃಂದದವರು ಹಾಗೂ ಮಾಧ್ಯಮಿತರು, ಊರವ್ರಿಗೆಲ್ಲ ಈ ರೆಡ್ಡಿಲಿ ಗ್ರಾಮಸ್ಥರಿಗೆ ಎಲ್ಲರಿಗೂ ವಂದಿಸುತ್ತಾ, ಇವತ್ತೊಂದು ದಿವಸ ತುಂಬ ವಿಜೃಂಭಣೆಯಿಂದ ನನಗೆ ಇದು ಮಾಡಿದರು. ನನ್ನ ಪ್ರೀತಿಯ ಸ್ನೇಹಿತರಾಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರು ಕಳೆದ ಒಂದು ತಿಂಗಳಿಂದ ಕೂಡ ನೀವು ಯಾವತ್ತು ಬರ್ತೀರೋ ಅವತ್ತು ಊಟ ಇಟ್ಕೊಬೇಕು ಮನೆಯಲ್ಲಿ ಅಂತ ಕೇಳ್ತಾ ಇದ್ರು. ಆ ಸೌಭಾಗ್ಯ ನನಗೆ ಬಂದಿಲ್ಲ ಅಂತ ನಾನು ಕೇಳ್ಕೊತೀನಿ. ಯಾಕೆಂತಂದರೆ ಎಲ್ಲೋ ಇರ್ತಕ್ಕಂಥ ಉದ್ಯಮಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ಕರ್ಕೊಂಬಂದು ರಾಜಕೀಯದಲ್ಲಿ ಇವತ್ತು ಮುಂದುವರಿಬೇಕು ಅಂತ ನಾನು ಮೋಟಿವೇಶನ್ ಮಾಡಿ ಇವತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯದಲ್ಲಿ ನಂದು ಕೂಡ ಪಾಲಿದೆ ಅಂತ ಹೇಳ್ಬೋದು. ಬಹುಶಃ ಬೆಂಗಳೂರಿನ ಅಬ್ರು ಮೀಟ್ ಮಾಡಿದಾಗ, ರೆಡಿ ನೀನು ಬರೀ ಉದ್ಯಮಿ ಮಾಡ್ಕೊಂಡಿದ್ರೆ ಆಗಲ್ಲ, ನೀನು ಊರಿಗೆ ಮತ್ತು ಪಂಚಾಯತಿಗೆ ಎಂಟ್ರಿ ಆಗ್ಬೇಕು ರಾಜಕಾರಣದಲ್ಲಿ ಅಂತ ಕೇಳ್ಕೊಂಡಾಗ, లేదా ನಾವು ಹೊಸ್ತಾನಣ್ಣ ಅಂತ ಕೇಳ್ಕೊಂಡ್ರು. ಪ್ರತಿ ಸಾರಿ ಬಂದಾಗ ಕೂಡ ನಮಗೆ ವಿಜೃಂಭಣೆಯಿಂದ ಬರಮಾಡಿ ಒಂದು ಸ್ವಲ್ಪ ಎಲ್ಲ ಅತ್ಯುನ್ನತವಾಗಿ ಒಂದು ಅವತಾರವನ್ನು ಕೊಟ್ಟು ಕಳಿಸ್ತಾ ಇದ್ರು. ಆದರೆ ಲಾಸ್ಟ್ ಒಂದು ಫಂಕ್ಷನಲ್ಲಿ ಪಟಾಕಿ ಸಿಡಿಬೇಕಾದ್ರೆ ಕಣ್ಣಿಗೆ ಬಿದ್ದು ಒಂದು ಕಣ್ಣನ್ನೇ ಕಳ್ಕೊಳ್ಬೇಕಂತ ಪರಿಸ್ಥಿತಿ ಅಶೋಕರಿಗೆ ಬಂತು. ಈಗಾಗಲೇ ದೇವರು ದೊಡ್ಡವನು, ಈಗಾಗಲೇ ಕಣ್ಣು ಕುದುರ್ಕೊತಾ ಇದ್ದಾರೆ. ಯಾಕೆಂತಂದರೆ ತುಂಬ ನೋವಾಗಿರ್ತಕ್ಕಂಥ ಸಂಗತಿ ಇವತ್ತು ಹೇಳಲೇಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತೇನು ಊರೆಲ್ಲ ಸೇರಿ BMCನ ಓಪನ್ ಮಾಡಿಸ್ಕೊಂಡಿದ್ದೀರಿ ಬಲ್ಕ್ ಯೂನಿಯನ್ ಬಲ್ಕ್ ಸೆಂಟರ್ ಅಂತ, ದಯವಿಟ್ಟು ಇದನ್ನು ಯಾವುದೇ ರೀತಿ ಅಡೆತಡೆ ಆಗದೆ ಮುಂದಿನ ದಿವಸದಲ್ಲಿ ಊರಿಗೆಲ್ಲ ಒಳ್ಳೇದಾಗೋ ರೀತಿ ಎಲ್ಲ ಮಾಡಲಿ ಅಂತ ಕೇಳ್ಕೊತಾನೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಮಕ್ಕಳು ನಾವು ಅನ್ಕೊಂತೀವಿ ಯಾವ ತಂದೆ ತಾಯಿ ಮಕ್ಕಳನ್ನು ಕೆಟ್ಟವರಾಗಲಿ ಕಳ್ಳರಾಗಲಿ ಅಂತ ಯಾವತ್ತೂ ಅನ್ಕೊಳ್ಳೋದಿಲ್ಲ. ಆದರೆ ಕಾಲಕ್ರಮೇಣ ಮಕ್ಕಳೇನಾಗ್ತವೆ, ಜೊತೆಗಾರರು ಸೇರಿ ಜೊತೆ ಸಹವಾಸ ಮಾಡಿ ಈ ಒಂದು ಹೆಚ್ಚು ಕಡಿಮೆ ಆಗ್ತವೆ. ಈ ಪಂಚಾಯಿತಿಯಲ್ಲಿ ತುಂಬ ಕಷ್ಟ ಬಿದ್ದು ಬೆಂಬಲನ್ನು ಗೆಲ್ಲಿಸಿ ಇವತ್ತು ನಾನು ಮಾಡಿಕೊಟ್ಟೆ. ಇದೇ ಊರಿಗೆ ಉಪಾಧ್ಯಕ್ಷನ ಕೂಡ ಮಾಡಿಕೊಟ್ಟೆ, ಲಾಸ್ಟ್ ಟೈಮಲ್ಲಿ ಉಪಾಧ್ಯಕ್ಷನ ಕೂಡ ಮಾಡಿಕೊಟ್ಟೆ. ಆದರೆ ದುರಂತ ಏನಂತಂದರೆ, ಇವತ್ತು ಶಾಸಕರು ಮತ್ತು ಶಾಸಕರ ಸಂಘದವರು ನಾಯಕರು ಬರ್ತಾ ಇದ್ರು ಕೂಡ ಇವತ್ತು ಆ ಉಪಾಧ್ಯಕ್ಷರು ಇವತ್ತಿಲ್ಲ, ಊರಲ್ಲಿಲ್ಲ. ಯಾಕಂದರೆ ಇದೇನು ಹೇಳ್ತಾರಂತೆ, ಇದನ್ನೇ ಹೇಳೋದು, ತಾನು ಬಯಸೋದೊಂದು ಆಗೋದೊಂದು ಅಂತ. ತಂದೆ ತಾಯಿ ಬಯಸೋದೊಂದು, ಅದು ಆಗೋದೊಂದು ಬಯಸೋದು. ಖಂಡಿತವಾಗ್ಲೂ ಈ ಊರಿನ ಜನಕ್ಕೆ ಖಂಡಿತವಾಗ್ಲೂ ನಾನು ಇದ್ದೀನಿ, ಯಥೇಚ್ಛವಾಗಿ ನಾನು ಓಟ್ ಕೊಟ್ಟಿದ್ದೀರಿ. ನಿಮ್ಮ ಋಣ ತೀರಿಸ್ಕೊಳ್ತಕ್ಕಂಥ ಅವಕಾಶಗಳ ಕಾಲಕ್ರಮೇಣವಾಗಿ ಇದೇ ರೀತಿ ಬರ್ತಾ ಇರ್ತದೆ. ಮುಂದಿನ ದಿವಸಗಳಲ್ಲಿ ಏನೇ ಇದ್ರೂ ಕೂಡ ಖಂಡಿತವಾಗ್ಲೂ ನಾನು ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳ್ತಾ, ಇವತ್ತು ಕಾಡೇಪಲ್ಲಿ ನಾಗರಾಜ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಇವರು ಬಂದಾಗಿಂದ ನಾನು ಎಮ್ಮೆ ವೆಂಕಟೇಶ್ವರ ನೋಡಿಲ್ಲ, ಎಮ್ಮೆ ಕೃಷ್ಣಪ್ಪ ನೋಡಿಲ್ಲ, ಮಣ್ಕಲ್ ವೆಂಕಟೇಶ್ವರ ನೋಡಿಲ್ಲ, ಹಾಗೂ ಆನಂದರ ಸಿನ್ನನ್ನು ನೋಡಿಲ್ಲ. ಬಟ್ ಕೇಳ್ಪಟ್ಟಿದ್ದೀನಿ. ಬಟ್ ಆದರೆ ಇವರು ಮಾಡ್ತಕ್ಕಂಥ ಕೆಲವು ಕಾರ್ಯವೈಖರಿಗಳನ್ನ ಭಗವಂತ ಇನ್ನಷ್ಟು ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಮತ್ತು ಮುಂದಿನ ದಿವಸದಲ್ಲಿ ಕೂಡ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಒಬ್ಬ ಶಾಸಕನ ಜೊತೆಲಿ ಒಂದು ಜಿಲ್ಲಾ ಪಂಚಾಯತಿ, ಒಂದು ತಾಲೂಕ್ ಪಂಚಾಯತಿ, ಕೆಲವು ಪಂಚಾಯತಿ ಈ ಥರ ಅಧಿಕಾರಗಳಿದ್ದಾಗ ಖಂಡಿತವಾಗ್ಲೂ ಮುನ್ನುಗ್ಲಿಕ್ಕೆ ಟೀಮ್ ಇರ್ತದೆ ನಮಗೆ. ಇವತ್ತು ಕಾಡೇಪಲ್ಲಿ ಇವ್ರು ಬಿಟ್ಟರೆ ನನಗೆ ಯಾರು ಟೀಮ್ ಇಲ್ಲ, ಡೈರಿ ಬಿಟ್ಟರೆ ಯಾರು ಇಲ್ಲ. ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗೂಡಿ ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾನು ಒತ್ತು ಕೊಡ್ತೇನೆ ಅಂತ ಹೇಳ್ತಾ, ಇವತ್ತು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲ ಯಾವತ್ತೂ ಹಿಂಗಿರಲ್ಲ, ಕಾಲ ಚೇಂಜ್ ಆಗ್ತಾ ಇರ್ತದೆ. ಇವತ್ತು ಯಾಕಂದ್ರೆ ಬಡವರಾಗಿರಲ್ಲ, ಶ್ರೀಮಂತರಾಗಿರಲ್ಲ. ಊರಲ್ಲಿ ನೋಡಿದ್ದೀರಾ, ಒಂದು ಕಾಲದಲ್ಲಿ 100 ಎಕರೆ ಜಮೀನು ಇದ್ದರೆ ಇವತ್ತು 1 ಎಕರೆ ಬಂದಿದ್ದಾರೆ. ಇವತ್ತು ಏನು ಇಲ್ದರು ದೊಡ್ಡ ಮಾಡ್ಕೋದು ಏನಂತ ಭಗವಂತನ ಇಚ್ಛೆ. ನಾಳೆ ದಿವಸ ಏನೆಲ್ಲಾಗುತ್ತೆ ಗೊತ್ತಿಲ್ಲ, ನಮಗೂ ಕೂಡ ಅಧಿಕಾರ ಬರುತ್ತೆ, ಮುಂದಿನ ದಿವಸದಲ್ಲಿ ಒಳ್ಳೇದಾಗುತ್ತೆ ದೇವರು ಅಂತ ಹೇಳ್ತಾ, ಇವತ್ತು ಅಧಿಕಾರ ಇಲ್ಲದು ಕೂಡ ಇವತ್ತೇನು ತಾರತಮ್ಯ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬೆಳಗ್ಗೆ ಒಂದು 11 ಗಂಟೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀವಿ 90 ಜನ ಶಾಸಕರು. ಏಕೆಂದರೆ KKRD ಅಂತ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬರ್ತದೆ, ಅವರಿಗೆ ವರ್ಷಕ್ಕೆ 50 ಕೋಟಿ ಕೊಟ್ಟರೆ ನಮ್ಮ ಒಂದು ಏನು ಈ ಬಯಲುಸೀಮೆಗೆ ಪ್ರದೇಶ ಅಂತ ಗುರುತಿದ್ದಾರೆ 35 ಲಕ್ಷ ವರ್ಷಕ್ಕೆ ಕೊಡ್ತಾರೆ. ಭಿಕ್ಷುಕರದಾಗ ಆಗ್ತಾರೆ. ಇವತ್ತು ನಾನು ತಗೊಂಡಿಲ್ಲ, ಇವತ್ತು ನಾನು ಬಿಸಾಕಿದ್ದೀನಿ. ನಿಮ್ಮ 35 ಲಕ್ಷ ನಮ್ಮ ಕ್ಷೇತ್ರಕ್ಕೆ ಬೇಡ ಅಂತ ವಾಪಸ್ ಕೊಟ್ಟು ಬಂದಿದ್ದೀನಿ. ಮುಂದಿನ ದಿವಸ 14ನೇ ತಾರೀಕು ಒಂದು ನಿಯೋಗ ಮಾಡಿ CM ಹತ್ರ ಹೋಗಿ ಕೊಟ್ಟರೆ ಈ ಒಂದು ಸಂಘವನ್ನು ಇಟ್ಕೊಳ್ಳಿ, ಇಲ್ಲ ಕಿತ್ತಾಕಿ. ಈ ಕಾಂಗ್ರೆಸ್ ಸರ್ಕಾರ ಏನಂತಂದ್ರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಅವ್ರಿಗೆ ಮಾತ್ರ ಅಮೌಂಟು, ನಮಗೆ ಮಾತ್ರ ಲಕ್ಷಗಟ್ಟಲೆ, ಅವ್ರಿಗೆ ಮಾತ್ರ ಕೋಟಿಗಟ್ಟಲೆ, ನಮಗೆ ಮಾತ್ರ ಲಕ್ಷಗಟ್ಟಲೆ ಕೊಡ್ತಾವ್ರೆ. ಆದರೂ ಕೂಡ ನಾನು ಇಲ್ಲೇ ಇದ್ದು ನಿಮ್ಮನೆಗೆ ಬಂದು ನಿಮ್ಮೂರಲ್ಲಿ ಊಟ ಮಾಡಿಕೊಂಡು ನಿಮ್ಮ ಜೊತೆ ಇದ್ದು ನಿಮ್ಮ ಸರ್ವತೋ ಅಭಿವೃದ್ಧಿ ಮಾಡೋಕ್ಕೆ ಕೆಲಸ ಮಾಡ್ತೀನಿ. ಫಂಡ್ ಬರದೇ ಇರಲಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಊರವರಿಗೆಲ್ಲ ಹೊಂದಿಸ್ತಾ, ವಿಶೇಷವಾಗಿ ಈ ಪಂಚಾಯತಿಯವರಿಗೆಲ್ಲ ಹೊಂದಿಸ್ತಾ, ಈ ಎಲ್ಲ ಪಂಚಾಯತಿ ಮೆಂಬರ್ಸ್ಗೆ ಒಳ್ಳೇದಾಗಲಿ ನಿಮಗೆಲ್ಲ ಅಂತ ಹೇಳ್ತಾ, ನಿಮ್ಮ ಒಳ್ಳೆ ಕೆಲಸಕ್ಕೆ ಮಾತ್ರ ಶಾಸಕರು ಬೇಕು,
ಬರ್ತಕ್ಕಂಥ ಅವತಾರದಲ್ಲಿ ಭಾಗ ನಿಮ್ಗೆ ಬೇಡ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿವಸದಲ್ಲಿ ಆ ಸ್ವಾಮಿನ ಕೇಳ್ಕೊಂಡಿದ್ದೀನಿ, ಈ ಊರಿಗೆ ಹೆಚ್ಚಿನ ಸೌಲಭ್ಯ ಕೊಡ್ಲಿಕ್ಕೆ ನನಗೆ ಅವಕಾಶ ಕೊಡ್ಕೊ ತಂದೆ ಅಂತ ಕೇಳ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಅಶೋಕ್ ಅಂತ ಲೀಡರ್ಸು ಈ ಭಾಗದ ಈ ಪಂಚಾಯತಿ ಒಳ್ಳೆ ಒಳ್ಳೆ ಯುವ ಜನಾಂಗ ಆಚೆಗೆ ಬರ್ತಾವ್ರೆ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಸಂಘ.